ಕೂತಿದ್ದೀಯಾ? ಯಮ ಓ ಯಮ, ಯಮ ಧರ್ಮರಾಯ, ನಿನ್ನ ಗಂಡ ಕರೆದಿದ್ದಕ್ಕೆ ನಾನು ಇವನನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ನನ್ನ ಗಂಡನನ್ನು ಕರೆದುಕೊಂಡು ಹೋದರೆ ನನ್ನ ಗತಿ ಏನು? ಯಮಧರ್ಮರಾಯ, ಅವರ ಮಾತು ಕೇಳಬೇಡ, ಅವರು ಬರೀ ನಾಟಕ ಮಾಡ್ತಿದ್ದಾರೆ. ಯಾಕ್ರಿ ಹೀಗೆ ಹೇಳ್ತೀರಾ? ಏನಾಯ್ತು ನಿಮ್ಗೆ? ನನ್ನ ಯಾಕೆ ಬಿಟ್ಟು ಹೋಗ್ತಿದ್ದೀರಾ? ನಾನು ಹೋಗಬೇಕು, ನನ್ನ ಹೋಗಲಿಕ್ಕೆ ಕೈಯ ಬಿಡು. ಬೇಡ ರೀ, ಬಿಡು. ನೀ ನನಗೆ ಹಳೆ ಸಾಗಿಸಿ ನೆನಪು ಮಾಡಿಸಿಬಿಟ್ಟೆ. ನಿನ್ನ ಗಂಡನ ಮೇಲೆ ನಿನಗೆ ಅದೆಷ್ಟು ನಿನಗೆ ಭಕ್ತಿ ಪ್ರೀತಿ ಸಾಕಯ್ಯ, ಸುಮ್ಮನಿರು. ಪ್ರೀತಿನೂ ಇಲ್ಲ, ಬದನೆಕಾಯಿನೂ ಇಲ್ಲ. ಹಾಗಾದ್ರೆ ನಾನು ಹೇಳಿದ ಕೆಲಸ ಮಾಡಿ ತೋರಿಸು. ನೋಡಿದ್ಯಾ, ನಿಂಗೆ ಪ್ರವಾಸ ಆಗ್ತಾವಂದ್ರೆ ನನಗೆ ನನ್ನ ಗತಿ ಏನಾಗಿರ್ಬೋದು. ಅದಕ್ಕೆ ಹೇಳಿದ್ದು ನೀನು ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗು ಅಂತ. ಇಷ್ಟೊತ್ತೆಲ್ಲ ಕೇಳಿ ಬೋರ್ ಆಗ್ತಿದೆ. ಒಂದ್ ಡ್ಯಾನ್ಸ್ ಮಾಡಿ ನೋಡು. ನಿನ್ ಮನೆ ಕಾಯುವ ಇಷ್ಟಕ್ಕೆಲ್ಲ ಎದುರ್ಕೊಂಡ್ರೆ ಹೇಗೋ ನಿನ್ ಗತಿ. ನಾನೇನಾಗಿದ್ರೆ ಅವರನ್ನ ಗಡಗಡ ನರಗಿಸ್ಬಿಡ್ತಿದ್ದೆ. ಅವರೇ ಎದುರ್ಕೊಂಡು ಹೋಗ್ಬೇಕಾಗಿತ್ತು. ಆಮೇಲೆ ಯಾರೇ ಕಾಲ ಕೊಡ್ಬೋದು. ಪ್ರಾಬ್ಲಮ್ ಫೇಸ್ ಮಾಡಿದಾಗೆ ಗೊತ್ತಾಗೋದು. ನನ್ಗೆ ಇಷ್ಟೊತ್ತೆಲ್ಲ ಕೇಳಿ ಬೋರ್ ಆಗ್ತಿದೆ. ಒಂದ್ ಡ್ಯಾನ್ಸ್ ನೋಡುವ.